ಮಾತಾಡಿ ಮಾತಾಡಿ ಸಾಕಾಯ್ತು. ಒಂದು ತುಂಡು ಬೆಲ್ಲ, ಒಂದು ಚುಮ್ ನೀರಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಏನೋ ಘಮ ಅಂತ ವಾಸನೆ ಬರ್ತಾ ಇದೆ. ಅರೆ, ಇದು ಕರದಂಟಿನ ವಾಸನೆನೇ ಇರಬೇಕು. ಅಮೀನ್ಗಢ ಅಂದಾಕ್ಷಣ ನಿಮ್ಮ ಬಾಯಲ್ಲಿ ನೀರೂರಿರಬೇಕಲ್ವಾ? ಇಲ್ಲಿನ ಕರದಂಟಿನ ರುಚಿ ಸ್ವಾದವೇ ಅಂತಹದ್ದು. ಆ ಸವಿಯ ಮೂಲಕ ಈ ಚಿಕ್ಕ ಊರಿನ ಕೀರ್ತಿ ನಾಡಿನ ಉದ್ದಗಲಕ್ಕೂ ಹರಡಿದೆ. ಈ ಭಾಗದಲ್ಲಿ ಮನೆಗೆ ಬಂದ ಅತಿಥಿಗಳಿಗೆ ಮೊದಲು ಸಲ್ಲುವುದೇ ಈ ವಿಶಿಷ್ಟ ಸಿಹಿ ತಿಂಡಿ. ಇಲ್ಲಿಯ ಅತಿಥಿ ಸತ್ಕಾರ ಆರಂಭವಾಗುವುದೇ ಸಿಹಿ ಹಂಚುವುದರಿಂದ. ಉತ್ತರ ಕರ್ನಾಟಕದ ಯಾವುದೇ ಬಸ್ ಸ್ಟ್ಯಾಂಡಿನಲ್ಲಿ, ಸಂತೆಗಳಲ್ಲಿ ತಟ್ಟೆಯಲ್ಲಿಟ್ಟುಕೊಂಡು ಅಮೀನ್ಗಢದ ಕರದಂಟು ಮಾರುವುದು ತೀರಾ ಸಾಮಾನ್ಯ ದೃಶ್ಯ. ಹೌದು, ನಾಡಿನ ಉದ್ದಗಲಕ್ಕೂ ತನ್ನ ರುಚಿಯನ್ನು ಹಬ್ಬಿಸಿರೋ ಈ ಕರದಂಟು ತಯಾರಾಗೋ ಬಗೆ ಹೇಗೆ ಅಂತ ಕುತೂಹಲವೇ? ಬನ್ನಿ, ಅಂತಹ ಒಂದು ಮನೆಗೆ ಹೋಗೋಣ. ಘಮಘಮ ವಾಸನೆ ಮೂಗಿಗೆ ಬಡಿಯುತ್ತಿದೆ ಅಲ್ವೇ? ಸ್ವಲ್ಪ ಹಾಗೇ ಗಮನವಿಟ್ಟು ನೋಡಿದರೆ ಮಾಡುವ ವಿಧಾನವೂ ಗೊತ್ತಾಗುತ್ತೆ. ಕರದಂಟನ್ನು ಬೆಲ್ಲ ಹಾಗೂ ಸಕ್ಕರೆ ಎರಡರಿಂದಲೂ ಮಾಡುತ್ತಾರೆ. ಆದರೆ ಬೆಲ್ಲದ ರುಚಿಯೇ ಶ್ರೇಷ್ಠ ಅಂತಾರೆ ತಲತಲಾಂತರದಿಂದ ಇದನ್ನು ಸವಿದೋರು, ಮಾಡಿದವರು. ಕರದಂಟಿಗೆ ಬಳಸುವ ಪದಾರ್ಥಗಳಲ್ಲಿ ಬೆಲ್ಲ, ಬಾದಾಮಿ, ಗೇರುಬೀಜ, ಗಸಗಸೆ, ತುರಿದ ಕೊಬ್ಬರಿ, ಗೋಡಂಬಿ, ಉತ್ತತ್ತಿ, ಕೊನೆಗೆ ಅಂಟು ಸೇರಿವೆ. ಇನ್ನು ಮಾಡುವ ವಿಧಾನ: ಮೊದಲು ಬೆಲ್ಲವನ್ನು ಹದವಾಗಿ ಕುದಿಸುತ್ತಾರೆ. ಆಮೇಲೆ ಅದಕ್ಕೆ ವನಸ್ಪತಿ ಬೆರೆಸುತ್ತಾರೆ. ಈಗೊಂದು ಹದ ಬಂದಿರಬೇಕು. ತುರಿದ ಕೊಬ್ಬರಿ ಹಾಕಿದ್ದಾಯಿತು. ಆಮೇಲೆ ಉತ್ತತ್ತಿ, ಗಸಗಸೆ, ಬಾದಾಮಿ, ಗೋಡಂಬಿ, ಗೇರು ಬೀಜ ಹಾಕಿ ಗೊಟಾಯಿಸಿದರೆ ಎಲ್ಲ ಕುಡಿಕೊಳ್ಳುತ್ತೆ. ರುಚಿಗೆ, ಘಮಘಮ ವಾಸನೆಗೆ ಜಾಜಿಕಾಯಿ ಪುಡಿನೂ ಬೀಳ್ತಾ ಇದೆ. ಕೊನೆಗೆ ಬಂತು ನೋಡಿ ಈ ಸಿಹಿಗೆ ಕಳೆ ತರುವ ಉತ್ತಮ ಗುಣಮಟ್ಟದ ಅಂಟು. ಈ ಅಂಟಿನ ನಂಟು ಅಷ್ಟು ಸುಲಭ ಅಲ್ಲ. ಅದಕ್ಕೊಂದು ಹದ, ಕೈಗುಣ, ತಲಾಂತರದಿಂದ ಬಂದಿರೋ ಅನುಭವ ಇಲ್ದಿದ್ರೆ ಶ್ರೇಷ್ಠ ತಿನಿಸು ತಯಾರಾಗೋದಿಲ್ಲ. ಈಗ ಅಚ್ಚಿಗೆ ಹಾಕಿದ್ರಾಯ್ತು. ಸ್ವಲ್ಪ ಆರಿದ ಮೇಲೆ ರುಚಿ ನೋಡದಿದ್ರೆ ನಾಲ್ಗೆ ಸುಟ್ಟಿತ್ತು. ಆರಿದ್ದಾಯಿತೆ. ಈಗ ಸಿಹಿ ಬಾಯಿಗೆ ಹಾಕಿದರೆ ಕರೆಗೇ ಬಿಡುವಷ್ಟು ರುಚಿ. ಅಂದ ಹಾಗೆ ಬಾಣಂತಿಯರಿಗೆ, ಬೆಳೆಯೋ ಮಕ್ಕಳಿಗೆ ಈ ಕರದಂಟು ತುಂಬಾ ಪುಷ್ಟಿಕರ ಅನ್ನೋದು ಇಲ್ಲಿನವರ ನಂಬಿಕೆ. ಅಮೀನಗಢದಲ್ಲಿ ತಲೆತಲಾಂತರದಿಂದ ಕರದಂಟು ತಯಾರಿಸುವುದನ್ನೇ ವೃತ್ತಿಯಾಗಿರಿಸಿಕೊಂಡ ಕುಟುಂಬಗಳಿವೆ. ಈ ಮನೆತನಗಳು ಮಾಡುವ ಸಿಹಿ ಹಾಸನ, ಶಿವಮೊಗ್ಗ, ಮೈಸೂರು, ರಾಜಧಾನಿ ಬೆಂಗಳೂರಿಗೂ ತಲುಪುತ್ತವೆ. ಕರದಂಟು ಅಂದರೆ ಹೆಲ್ತಕ್ಕೆ ಭಾಳ ಚೆನ್ನಾಗಿರೋದು. ಇದು ಏನಪ್ಪ ಅಂದರೆ ಇದು ಎಲ್ಲ ಬಾಣಂತಿಯರಾಯಿತು. ಇದು ಸ್ಟ್ರೆಂಗ್ತು ಎಲ್ಲ ಇದಕ್ಕೆ ಯೋಗ್ಯ ಇರೋದ್ರಿಂದ ಜನರು ಇದನ್ನು ಲೈಕ್ ಮಾಡ್ತಾರೆ. ಯಾಕಂದರೆ ಇದು ಡ್ರೈ ಫುಡ್ಡು, ಕೆಡಲ್ಲ. ಅಂಟಿನಂಟು ಬಲ್ಲೋರಾರು ಇದನ್ನು ಸವಿದವರು ಏನಂತಾರೆ ಕೇಳಿ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಬೆಸ್ಟ್.